ನೀವು ಹಳ್ಳಿಯಲ್ಲಾದರೂ ಇರಿ ಅಥವಾ ಸಿಟಿಯಲ್ಲಾಗಿದ್ರೂ ಇರಿ, ಜಿಯೋ ಆದರೂ ಬಳಸ್ತಾ ಇರಿ, ಏರ್ಟೆಲ್ ಆದರೂ ಬಳಸ್ತಾ ಇರಿ, ಅಥವಾ ಕೆಲವೊಬ್ಬರಂತೂ ಜಿಯೋ ಮತ್ತು ಏರ್ಟೆಲ್ ಎರಡೂ ಸಿಮ್ಗಳನ್ನು ಬಳಸ್ತಾ ಇರ್ತಾರೆ, ರೀಚಾರ್ಜ್ ಕೂಡ ಮಾಡಿಸಿ ಇರ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ಬಳಸಬೇಕು ಅಂತ ಅಂದರೆ ಯಾವ ಒಂದು ಸಿಮ್ ಬೆಸ್ಟ್ ಅಂತ ನಾನು ಈ ಒಂದು ವಿಡಿಯೋದೊಳಗಡೆ ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆ ಅಂತಂದರೆ ಒಂದಷ್ಟು ವಿಡಿಯೋಗಳೇನಾಗ್ತಾ ಇರ್ತವೆ, ಬ್ಲರ್ ಆಗ್ತಾ ಇರ್ತವೆ, ಸರಿಯಾಗಿ ಕಾಣಿಸೋದಿಲ್ಲ, ಕ್ಲಾರಿಟಿ ಕಡಿಮೆ ಆಗೋಗ್ಬಿಡುತ್ತೆ. ಯಾಕೆ ಈ ರೀತಿಯಾಗಿ ಆಗುತ್ತೆ ಮತ್ತು ಯಾವ ಒಂದು ಸಿಮ್ಮಲ್ಲಿ ನೀವು ನೋಡಿದ್ರೆ ಕ್ಲಾರಿಟಿ ಅನ್ನುವಂಥದ್ದು ಜಾಸ್ತಿ ಬರುತ್ತೆ, ಅದೇ ರೀತಿಯಾಗಿ ನೆಟ್ ಅನ್ನುವಂಥದ್ದು ಕೂಡ ಕಡಿಮೆ ಖರ್ಚಾಗುತ್ತೆ ಅನ್ನುವಂಥದ್ದು ಕೂಡ ತಿಳಿಸ್ತೀನಿ. ಯಾಕೆ ಅಂತಂದರೆ ಕೆಲವೊಂದು ಸಿಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಚೆನ್ನಾಗಿರುವ ಕ್ಲಾರಿಟಿ ಒಳಗಡೆ ನೀವೇನಾದರೂ ವಿಡಿಯೋನ ನೋಡಿದ್ರೆ ಆದಷ್ಟು ಬೇಗ ಇಂಟರ್ನೆಟ್ ಸಮಸ್ಯೆ ಆಗುತ್ತೆ. ಅಂದರೆ ಇಂಟರ್ನೆಟ್ ಏನಿರುತ್ತೆ ಅಲ್ವಾ, ನೆಟ್ ಅವತ್ತಿನ ದಿನದ್ದು ಅದು ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದೊಳಗಡೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾವುದು ನಿಮಗೆ ಬೆಸ್ಟ್ ಇರುತ್ತೆ ಅಂತ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ ಒಂದು ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ ಅಥವಾ ಯೂಟ್ಯೂಬ್ ಆಗಿರಲಿ ಇದನ್ನು ಬಳಸ್ತಾ ಇದ್ದಾಗ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಇದ್ದರೆ ಮಾತ್ರ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಸೊ ಜಿಯೋ ಕಡೆಯಿಂದ ನಾನು ಹೇಳ್ತೇನೆ, ಜಿಯೋ ಬಳಸೋವಂಥವ್ರಿಗೆ ಏನಾಗುತ್ತೆ ಅಂತ. ಅದು ಕೂಡ ಸಿಟಿಲಂತೂ ಓಕೆ, ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು ಚೆನ್ನಾಗೇ ಬರುತ್ತೆ. ಆದರೆ ಹಳ್ಳಿಗಳ ಪ್ರದೇಶದಲ್ಲಿ ಜಿಯೋವನ್ನು ತಗೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಟವರ್ ಸಿಗ್ನಲ್ ಅಂತೂ ಓಕೆ ಅಂತಲೇ ಹೇಳ್ಬಹುದು. ಆದರೆ ಹಳ್ಳಿಗಳ ಕಡೆಯಲ್ಲೂ ಕೂಡ ಜಿಯೋ ಅನ್ನೋ ಅಂಥದ್ದು ಜಾಸ್ತಿನೇ ಫೇಮಸ್ ಅಂತ ಹೇಳ್ಬೋದು. ಆದರೆ ಜಿಯೋ ಸಿಮ್ಮಲ್ಲಿ ಏನಾಗುತ್ತೆ ಅಂತ ಅಂದರೆ ಸಂಜೆಯ ಟೈಮಲ್ಲಿ ಡೌನ್ ಇರುತ್ತೆ ಸಿಗ್ನಲ್ ಅನ್ನೋ ಅಂಥದ್ದು. ಸೊ ಕ್ಲಾರಿಟಿ ಕೂಡ ಅಷ್ಟೇ ಕಡಿಮೆ ಆಗುತ್ತೆ ಸಂಜೆ ಟೈಮಲ್ಲೂ ಅಷ್ಟೇ, ಮತ್ತು ಭಾನುವಾರದ ದಿನ ಕೂಡ ಅಷ್ಟೇ. ಜಿಯೋದಲ್ಲಿ ಸ್ಪೀಡ್ ಅನ್ನೋ ಅಂಥದ್ದು ಏರಿಳಿತ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಜಾಸ್ತಿ ಜನ ಬಳಸುವಂತಹ ಟೈಮ್ ಒಳಗಡೆ ಏನಾಗುತ್ತೆ ಅಂತ ಅಂದರೆ ಬಫರ್ ಆಗ್ತಾ ಇರುತ್ತೆ ವಿಡಿಯೋ ಅನ್ನೋ ಅಂಥದ್ದು. ಇವಾಗಂತೂ 5G ಕಾಲ ಅಂತಲೇ ಹೇಳ್ಬಹುದು ಅಲ್ವಾ. ಸೊ ಹಳ್ಳಿಗಳ ಸೈಡಲ್ಲಿ ಇನ್ನೂ ಏನಾಗ್ತಾ ಇದೆ ಅಂದರೆ ಬೆಟರ್ ಆಗ್ತಾ ಇದೆ, 5G ಕೂಡ ಬರ್ತಾ ಇದೆ ಅಂತ ಹೇಳಬಹುದು. ಸಿಗ್ನಲ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ. ಇನ್ನು ನಾವು ಏನು ಹೇಳಬೇಕು, ಏರ್ಟೆಲ್ ಬಗ್ಗೆ ಹೇಳುವಂಥದ್ದಾಯಿತು ಅಂದರೆ ಹಳ್ಳಿಗಳ ಕಡೆ ಈ ಕಡೆ ಎಲ್ಲ ತಗೊಂಡ್ರೆ ಸಿಗ್ನಲ್ ಸ್ಟ್ರೆಂತ್ ಅನ್ನುವಂಥದ್ದು ಕಡಿಮೆ ಇರುತ್ತೆ, ವೀಕ್ ಇರುತ್ತೆ ಅಂತ ಹೇಳ್ಬೋದು. ಆದರೆ ಸಿಗ್ನಲ್ ಯಾವಾಗ ಚೆನ್ನಾಗಿರುತ್ತಲ್ವ, ನಿಜವಾಗ್ಲೂ ತುಂಬಾ ಸ್ಮೂತಾಗಿ ವಿಡಿಯೋಸ್ ಬರ್ತಾ ಇರ್ತವೆ, ಕ್ವಾಲಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಸಿಗ್ನಲ್ ಚೆನ್ನಾಗಿ ಇರುವಂತಹ ಟೈಮಲ್ಲಿ. ಒಂದಷ್ಟು ನಿಗದಿತ ಪ್ರದೇಶಗಳೊಳಗಡೆ ಕನೆಕ್ಟಿವಿಟಿ ಅನ್ನುವಂಥದ್ದು, ಸ್ಪೀಡ್ ಅನ್ನುವಂಥದ್ದು ಸ್ಟೇಬಲ್ ಆಗಿ ಇರುತ್ತೆ, ಪರ್ಫಾರ್ಮೆನ್ಸ್ ಅನ್ನುವಂಥದ್ದು. ಯಾವಾಗ 720p ಜಾಸ್ತಿ ಇಟ್ಕೊಂಡು ನೋಡಿದಾಗ ಕ್ಲಾರಿಟಿ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಳ್ಳಿಗಳ ಸೈಡಲ್ಲಿ ಇದ್ದೀರಾ ಅಂತ ಅಂದರೆ ಯಾವ ಒಂದು ಟವರ್ ಪವರ್ಫುಲ್ ಅನ್ನೋವಂಥದ್ದನ್ನು ನೋಡಿಕೊಂಡು ಬಳಸಬೇಕಾಗಿ ಇರುತ್ತೆ. ಏರ್ಟೆಲ್ ಆಗಿದ್ದರೆ ಸಿಗ್ನಲ್ಗೆ ಟವರ್ಗೆ ಹತ್ತಿರದಲ್ಲಿ ಇರೋ ಥರ ಇತ್ತು ಅಂದರೆ ಚೆನ್ನಾಗಿ ಬರುತ್ತೆ. ಆದರೆ ಜಿಯೋ ಅನ್ನೋಂಥದ್ದು ವೈಡ್ ರೇಂಜಲ್ಲಿ ಇದ್ದರೂ ಕೂಡ ಚೆನ್ನಾಗಿಯೇ ಬರುತ್ತೆ. ಕೇಬಲ್ ಯೂಟ್ಯೂಬ್ ಪ್ಲೇಬ್ಯಾಕ್ ಬೇಕು ಅಂತಂದರೆ ಏರ್ಟೆಲ್ ಸಿಮ್ ಬಳಸುವಂಥದ್ದು ಒಳ್ಳೆಯದು. ಬಟ್ ಕಡಿಮೆ ಪ್ಲಾನ್ಗಳಲ್ಲಿ ಇರುತ್ತೆ ರೀಚಾರ್ಜ್ ಪ್ಲಾನ್ ಅಂತ ಅಂದರೆ ಜಿಯೋನ ಬಳಸ್ಕೊಳ್ಬೋದು. ಇದೇ ರೀತಿ ರೀಚಾರ್ಜ್ ಪ್ಲಾನ್ಸ್ ಬಗ್ಗೆ ಎಲ್ಲ ನಿಮಗೆ ಟ್ರಿಕ್ಸ್ ಅದು ಇದು ಏನು ಬೇಕಂದ್ರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.